ಗ್ರಾಮರಾಜ್ಯದಿಂದ ರಾಮರಾಜ್ಯದವರೆಗೆ ಎಂಬ ಸಂಕಲ್ಪದೊಂದಿಗೆ ಆರಂಭವಾದ ಗ್ರಾಮರಾಜ್ಯ ಸಂಸ್ಥೆ 15 ವರ್ಷಗಳ ಸಾರ್ಥಕ ಪಯಣವನ್ನ ಪೂರ್ಣಗೊಳಿಸಿ ಇನ್ನಷ್ಟು ಶಕ್ತಿಯುತವಾಗಿ ಬೆಳೆಯುವ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ. ನಾಡಿನ ಎಲ್ಲಾ ಅಡುಗೆ ಮನೆಗಳು ವಿಷಮುಕ್ತವಾಗಬೇಕು ಎನ್ನುವ ಯೋಚನೆಯಿಂದ ಆರಂಭವಾದ ಈ ಸಂಸ್ಥೆ ಸಹಸ್ರಾರು ಅಡುಗೆ ಮನೆಗಳನ್ನ ಈಗಾಗಲೇ ತಲುಪಿದೆ. ನಿಜ ಅರ್ಥದ ನೈಸರ್ಗಿಕ ಉತ್ಪನ್ನಗಳನ್ನ ಮನೆ ಮನೆಗೂ ಪೂರೈಸುವ ಸಂಸ್ಥೆ ಎಂಬ ನಂಬಿಕೆಯನ್ನ ಭದ್ರವಾಗಿಸಿಕೊಂಡಿದೆ. ಈ 15 ವರ್ಷಗಳ ಯಶಸ್ವಿ ಸಾಧನೆಯನ್ನ ಸಂಭ್ರಮಿಸುವುದರ ಜೊತೆಗೆ ರಾಸಾಯನಿಕ ರಹಿತ ವಸ್ತುಗಳ ಕುರಿತು ಮತ್ತಷ್ಟು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಸರಣಿಯನ್ನ ಆಯೋಜಿಸಲಾಗಿದೆ. ಪ್ರತಿ ವಾರವೂ ಒಬ್ಬ ಸಾಧಕರನ್ನ ಸಂಧಿಸಿ ಅವರೊಂದಿಗೆ ಮಾತನಾಡ್ತಾ ನಮ್ಮ ಮನೆಯಲ್ಲೂ ವಿಷಮುಕ್ತ ಅಡುಗೆ ಮನೆಯನ್ನ ಮಾಡೋದಕ್ಕೆ ಸೂಕ್ತವಾದ ದಾರಿ ಕಂಡುಕೊಳ್ಳೋಣ. ಇದು ವಿಷಮುಕ್ತ ಅಡುಗೆ ಮನೆ ಮುಕ್ತ ಮಾತು. ನಮ್ಮ ಇಂದಿನ ಅತಿಥಿ ಇಂಟರ್ನ್ಯಾಷನಲ್ ಥ್ರೋಬಾಲ್ ಫೆಡರೇಷನ್ನ ಸೆಕ್ರೆಟರಿ ಜನರಲ್ ಹಾಗೂ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಪುರಸ್ಕೃತರು ಡಾಕ್ಟರ್ ಟಿ ರಾಮಣ್ಣ ಅವರು. ಬನ್ನಿ, ಅವರು ವಿಷಮುಕ್ತ ಅಡುಗೆ ಮನೆ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ನಮಸ್ಕಾರ. ಆರೋಗ್ಯಪೂರ್ಣ ಜೀವನದ ಎಡೆಗೆ ನಾವು ಕಳೆದ 15 ವರ್ಷದಿಂದ ಗ್ರಾಮ ರಾಜ್ಯದ ಮೂಲಕ ರಾಮರಾಜ್ಯವನ್ನು ಕನಸು ಹೊತ್ತು ನಡೆಸ್ತಾ ಇರುವಂತಹ ಈ ಪ್ರಯಾಣದ ಸಂಭ್ರಮಾಚರಣೆಯೇ ವಿಷಮುಕ್ತ ಅಡುಗೆ ಮುಕ್ತ ಮಾತುಕತೆಯ ಸರಣಿ. ಆ ಸರಣಿಯ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ನಾವೊಬ್ಬ ಸಾಧಕರನ್ನು ಇವತ್ತಿನ ಸಂಚಿಕೆಯಲ್ಲೂ ಕೂಡ ಮಾತನಾಡಿಸೋದಕ್ಕಿದ್ದೇವೆ. ಇಂಟರ್ನ್ಯಾಷನಲ್ ಥ್ರೋಬಾಲ್ ಫೆಡರೇಷನ್ನ ಸ್ಥಾಪಕರು ಹಾಗೂ ಹಲವಾರು ದೇಶಗಳಿಗೆ 60ಕ್ಕೂ ಹೆಚ್ಚು ದೇಶಗಳಲ್ಲಿ ಈ ಸಂಸ್ಥೆಯ ವ್ಯಾಪ್ತಿಯನ್ನು ವಿಸ್ತಾರಗೊಳಿಸಿದಂತಹ ಸಾಧಕರು ಡಾಕ್ಟರ್ ಟಿ ರಾಮಣ್ಣ ಅವರು ನಮ್ಮ ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಒಬ್ಬ ಕ್ರೀಡೆಯನ್ನು ವಿಶ್ವಾದ್ಯಂತ ಹಬ್ಬಿಸುವಂತಹ ಈ ಕಾರ್ಯದಲ್ಲಿ ನೀವು ನಿರಂತರವಾಗಿ ಕೆಲಸ ಮಾಡ್ತಿದ್ದೀರಾ. ಸೊ ಒಬ್ಬ ಕ್ರೀಡಾಪಟುವಾಗಿ ಹಾಗೂ ಕ್ರೀಡೆಯನ್ನು ಉತ್ತೇಜನ ಹೇಗೆ ಮಾಡ್ತಿದ್ದೀರಾ? ಸೊ ಇಲ್ಲಿ ನಮಗೆ ಯಾವ ರೀತಿ ಒಂದು ಉತ್ತಮವಾದ ದೇಹ ಮತ್ತು ಉತ್ತಮವಾದ ಆರೋಗ್ಯ ಮುಖ್ಯವೋ ಅದಕ್ಕೆ ಪೂರಕವಾದಂಥ ಆಹಾರ ಎಷ್ಟು ಮುಖ್ಯ ಆಗುತ್ತೆ ಅಂತ. ಯಾರೇ ಆಗಲಿ, ಸಾಮಾನ್ಯ ಪ್ರಜೆಗಳೇ ಆಗಲಿ ಅಥವಾ ಒಬ್ಬ ಕ್ರೀಡಾಪಟುಗಳೇ ಆಗಲಿ ಅಥವಾ ಉದ್ಯಮಿಗಳಾಗಲಿ, ಅವರಿಗೆ ವಿಷದಿಂದ ಮುಕ್ತವಾದ ಆಹಾರಗಳು ಸಿಗಬೇಕು. ರೈತರು ಬೆಳೆಯುತ್ತಂಥ ರಾಗಿ, ಗೋಧಿ, ಜೋಳ, ಅಕ್ಕಿ, ಕಾಳು ಕಸು ಇವು ಎಲ್ಲ ಈ ಇಂದಿನ ದಿವಸಗಳಲ್ಲಿ ವಿಷದಿಂದ ತುಂಬಿದೆ. ಕೆಮಿಕಲ್ ಗೊಬ್ಬರ ಹಾಕಿ ಲಾಭದ ಆಸೆ ಹೆಚ್ಚಿಗೆ ಇಟ್ಕೊಂಡು ಬೆಳೀತಿದ್ದಾರೆ. ಅದರಲ್ಲಿ ಯಾವ ಉಪಯುಕ್ತವಾದ ಪದಾರ್ಥಗಳು ನಿಷ್ಪ್ರಯೋಜಕ. ಇದಕ್ಕೆ ನಾವು ರೈತರು ಬೆಳೆದಂಥ ಆಹಾರ ಪದಾರ್ಥಗಳಾಗಲಿ, ದಿನಸಿ ಪದಾರ್ಥಗಳಾಗಲಿ, ಮತ್ಯಾವುದು ಇದಾಗಲಿ, ನಾವು ಅವರ ಮುಖಾಂತರ ಅಂದರೆ ಇಂಥ ಗ್ರಾಮ ರಾಜ್ಯ ಇಂಥ ಸಂಸ್ಥೆಗಳಿಂದ ಕೊಂಡುಕೊಳ್ಳೋದು ಮುಖ್ಯ. ಮಾರ್ಕೆಟ್ನಲ್ಲಿ ಈ ದಿವಸ ಎಲ್ಲರೂ ದುಡ್ಡು ಮಾಡುವುದೇ ದೊಡ್ಡ ಅಭ್ಯಾಸವಾಗಿದೆ. ಕಳಪೆ ಪದಾರ್ಥಗಳು ಕೊಡೋದು, ಕಳಪೆ ಆಹಾರ ಪದಾರ್ಥಗಳು ಕೊಡೋದು, ಕುಡಿಯೋ ನೀರೂ ವಿಷಯುಕ್ತವಾಗಿದೆ ಇವತ್ತು. ಆದ್ದರಿಂದ ಸರ್ಕಾರದ ಹೊಣೆಗಾರಿಕೆ ಇದೆ, ಸಮಾಜದ ಹೊಣೆಗಾರಿಕೆಯೂ ಇದೆ, ಮತ್ತು ಉಪಯೋಗಿಸುವ ಜನಸಾಮಾನ್ಯರು ಇದನ್ನು ತಿಳಿಯಬೇಕು. ಹೆಚ್ಚು ರೈತರು ಬೆಳೆದಂಥ ನೀವು ಅವರಿಂದ ಪದಾರ್ಥಗಳು ನೇರವಾಗಿ ಕೊಂಡ್ಕೊಳ್ತೀರ. ಇಂಥ ಸಂಸ್ಥೆಗಳ ಪಾತ್ರ ದೊಡ್ಡದು. ಮಾರ್ಕೆಟ್ನಲ್ಲಿ ಇಂಥ ಸಂಸ್ಥೆಗಳು ಬೆಳೀಬೇಕು. ವಿಮುಕ್ತವಾದ ದಿನಸಿ ಧಾನ್ಯ ಆಹಾರ ಪದಾರ್ಥಗಳನ್ನ ಪ್ರಜೆಗಳಿಗೆ ಒದಗಿಸ್ಕೊಟ್ರೆ ಪ್ರಜೆಗಳು ಕ್ಷೇಮ, ದೇಶಕ್ಕೂ ಕ್ಷೇಮ. ಈಗ ಒಬ್ಬ ಕ್ರೀಡಾಪಟುವಿನ ನೆಲೆಯಲ್ಲಿ ನೋಡೋದಾದರೆ ಅವರಿಗೆ
ಇವತ್ತಿನ ಪರಿಸ್ಥಿತಿಲಿ ಯಾವುದರಲ್ಲಿ ವಿಷಮುಕ್ತ ಯಾವುದು ವಿಷಯುಕ್ತ ಅನ್ನೋದು ಗೊತ್ತಾಗದೇ ಇರುವಂಥ ಪರಿಸ್ಥಿತಿ ಇದೆ. ಸೊ ಅವರು ಹೇಗೆ ಅದನ್ನು ಗುರುತಿಸಬಹುದು ಹಾಗೂ ಹೇಗೆ ಪರಿವರ್ತಿತವಾಗಬಹುದು? ವಿಷಮುಕ್ತವಾದಂತಹ ಫುಡ್ ಹೇಗೆ ಅವರು ಪಡ್ಕೊಳ್ಬಹುದು? ಹೇಗೆ ಅವ್ರನ್ನ ಎಜುಕೇಟ್ ಮಾಡ್ಬೋದು? ಅದಕ್ಕೆ ಸಮಯನೇ ಸಾಲದಲ್ಲ. ಒಬ್ಬ ಪ್ಲೇಯರು ಆಟ ಆಡಿದ ತಕ್ಷಣ ಅವನು ನಿಶಕ್ತ ಆಗಿರ್ತಾನೆ. ಅವನಿಗೆ ಏನು ಬೇಕಾದರೂ ತಿನ್ನೋದಕ್ಕೆ ಬೇಕು. ಯಾವ ಸಿಗುತ್ತೋ ಅದನ್ನು ತಿಂತಾನೆ. ಅವನಿಗೆ ಅದು ಗೊತ್ತಿರೋದಿಲ್ಲ. ಬಿಸ್ಕೆಟ್ ಆಗಲಿ, ಚಾಕ್ಲೇಟ್ ಆಗಲಿ, ಅಲ್ಲಿ ಅವೇರ್ನೆಸ್ ಮುಖ್ಯ ಅನ್ಸಲ್ವಾ ನಿಮಗೆ? ಹೌದು. ಅದ್ರ ಬಗ್ಗೆ ಅಂದರೆ ನೀವು ನಿಮ್ಮ ಈಗ ಇಂಟರ್ನ್ಯಾಷನಲ್ ಥ್ರೋಬಾಲ್ ಫೆಡರೇಷನ್ ಇರ್ಬೋದು ಅಥವಾ ಯಾವುದೇ ಈಗ ಸಂಸ್ಥೆಗಳಿರ್ಬೋದು, ಯಾವ ರೀತಿ ಕೆಲಸ ಮಾಡಬೇಕು ಅಂತ ನಿಮ್ಮ ಒಂದು ಯೋಚನೆ? ಇಂಥ ಸಂಸ್ಥೆಗಳಿಗೆ ನಾವು ಉತ್ತೇಜನ ನೀಡಬೇಕು. ಜನಗಳಿಗೆ ಕೈಗೆ ಸಿಗೋ ಥರ ಇರಬೇಕು. ಆಗ ಆಟಗಾರರೇ ಆಗಲಿ ಅಥವಾ ಸಾಮಾನ್ಯ ಜನಗಳಿಗಾಗಲಿ ಒಳ್ಳೆ ಆಹಾರ ಪದಾರ್ಥಗಳು ಸಿಗುತ್ತೆ. ಮತ್ತು ಮುಖ್ಯವಾಗಿ ಈಗ 60 ದೇಶಗಳಲ್ಲಿ ನಿಮ್ಮ ಫೆಡರೇಷನ್ನ ವ್ಯಾಪ್ತಿ ಈಗ ಹಬ್ಬಿಕೊಂಡಿದೆ. ಹಾಗೆಯೇ ನೀವು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಈ ಟೂರ್ನಮೆಂಟ್ಗಳನ್ನು ನಡೆಸಬೇಕಿದ್ರೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕಿದ್ರೆ ಆಹಾರದ ವ್ಯತ್ಯಾಸಗಳನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಪ್ರಾಮಾಣಿಕವಾಗಿ ಹೇಳೋದಾದರೆ ಆಹಾರ ಪದಾರ್ಥಗಳು ರೈಸು ಇದು ಅವರು ಉಪಯೋಗಿಸ್ತಾರೆ, ನಾವು ಉಪಯೋಗಿಸ್ತೀವಿ. ಅದು ಅವರು ಬೇರೆ ಥರ ಉಪಯೋಗಿಸ್ಬೋದು. ನೂಡಲ್ಸೋ ಅಥವಾ ಇದು ಯಾವುದೋ ಇನ್ಯಾವುದೋ ಪದಾರ್ಥ ಬರುತ್ತೆ, ಆ ಥರ ಮಾಡೋಣ. ನಾವು ಅನ್ನ, ರೊಟ್ಟಿ, ಚಪಾತಿ ಇಂಥ ಪದಾರ್ಥಗಳು ನಾವು ಉಪಯೋಗ. ಮೂಲ ಒಂದೇ, ರೂಪ ಬೇರೆ ಅಂತ. ರೂಪ ಬೇರೆ. ಸೊ ಬಟ್ ಈಗ ಒಂದು ಬೇರೆ ಕಡೆ ಹೋದಾಗ ಹಾಗೆ ಅಲ್ಲಿನ ಆಹಾರ ವ್ಯವಸ್ಥೆಗೆ ಇರ್ಬೋದು, ಅಲ್ಲಿನ ಜೀವನ ವ್ಯವಸ್ಥೆಗೆ ಅಷ್ಟು ದಿನಗಳ ಕಾಲ ಹೊಂದ್ಕೊಂಡೇ ನಡಿಬೇಕಾಗತ್ತೆ. ಅದಕ್ಕೆ ಸರಿಯಾಗಿ ನಾವಿಲ್ಲಿ ಆಗೋ ರೀತಿಯಲ್ಲಿ ನಾವು ಆಹಾರವನ್ನು ಇಟ್ಕೊಂಡ್ರೆ ಸುಲಭ ಆಗುತ್ತೆ ಅನಿಸುತ್ತೆ. ಸಾಮಾನ್ಯವಾಗಿ ನಾವು ಹೊರಗಡೆ ಹೋಗಿರಲ್ಲ, ನಮ್ಮ ಪದಾರ್ಥಗಳನ್ನೇ ಇಲ್ಲಿ ಸಿಗೋ ಪದಾರ್ಥಗಳನ್ನೇ ನಾವು ಕ್ಯಾರಿ ಮಾಡ್ತೀವಿ. ಅಲ್ಲಿ ಬಿಸಿ ನೀರಿನೊಳಗೆ ಅಥವಾ ಇದ್ರ ರೂಪಾಂತರದೊಳಗೆ ನಮ್ಗೆ ಬೇಕಾದ ಆಹಾರ ಪದಾರ್ಥ. ನಮ್ಗೆ ಅಲ್ಲಿ ಆಹಾರ ಪದಾರ್ಥ ಇಡಿಸೋದಿಲ್ಲ. ನಿಮ್ಮ ಸಂಸ್ಥೆ ಬಗ್ಗೆ ಸ್ವಲ್ಪ ಹೇಳೋದಾದರೆ? ಸಂಸ್ಥೆ ನಮ್ಮದು ಇನ್ನೂ ಪ್ರಾರಂಭ ಹಂತದೊಳಗಿದೆ ಸರ್. ನಾವು ಅನೇಕ ದೇಶಗಳಿಗೆ ಹೋಗಿ ಆಟ ಪರಿಚಯ ಮಾಡಿ ಅವರಿಗೆ ಇದು ಮಾಡಿ ಪ್ರಾಯೋಜಕತನ ನಾವೇ ಕೊಡಬೇಕು. ಅವರಿಗೆ ಆಟಗಾರರಿಗೆ ಎಲ್ಲ ನಾವೇ ಬರೆಸ್ಬೇಕು. ಆದರೂ ಕೂಡ ಸಂಘ ಸಂಸ್ಥೆಗಳು ಮತ್ತು ಯಾರು ಡೋನರ್ಸು ಇವರ ಸಹಾಯ ತೆಗೆದುಕೊಂಡು ನಾವು ನಮ್ಮ ಆಟ ಬೆಳೆಸಲಿಕ್ಕೆ ಪ್ರಯತ್ನ ಬೀಳ್ತಾಯಿದ್ದೀವಿ. ಹಾಗೆ ಈ ಆಟನ ಒಲಿಂಪಿಕ್ಸ್ನೊಳಗೆ ನಾವು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಬೀಳ್ತಾಯಿದ್ದೀವಿ. ಅಲ್ಲಿ ಅವ್ರದ್ದೇ ಆದ ಕೆಲವು ಆಟಗಳಿವೆ, ಅದಕ್ಕೆ ತುಂಬ ಉತ್ಸಾಹ ಕೊಡ್ತಾರೆ ಅವರು. ನಮ್ಮಂಥ ಭಾರತೀಯ ಶೈಲಿ ಆಟಗಳಿಗೆ ಅವರು ಅಷ್ಟು ಗಮನ ಹರಿಸೋಲ್ಲ. ಭಾರತದಲ್ಲಿ ಹೇಗಿದೆ? ಭಾರತದಲ್ಲಿ 90% ತುಂಬ ಸಹಕಾರಿಯಾಗಿದೆ, ಆಡ್ತಾರೆ. ಈ ಆಟ ಯಾವ ವಿಧವಾದ ಅಪಘಾತ ಉಂಟು ಮಾಡೋದಿಲ್ಲ, ಯಾವ ಇದಾದ ತೊಂದರೆ ಕೊಡೋದಿಲ್ಲ. ಇದರಿಂದ ಹಲವಾರು ಪ್ರಯೋಜನವೂ ಉಂಟು. ಯಾರು ಕೂಡ ಆಡ್ಬೋದು, ಎಲ್ಲರೂ ಆಡುವ, ಎಲ್ಲ ವಯಸ್ಸಿನವರು ಇದರೊಳಗೆ ಭಾಗವಹಿಸ್ಬೋದು. ಇದರಿಂದ ದೈಹಿಕವಾಗಿ ತುಂಬ ಉಪಯೋಗ ಇದೆ. ಮೆಂಟಲ್ಲೇ ಇರ್ಬೋದು ಅಥವಾ ತೋಳಿನ ಶಕ್ತಿನೇ ಇರ್ಬೋದು, ಎಲ್ಲದಕ್ಕೂ ಉಪಯುಕ್ತವಾಗಿದೆ. ಇದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಒಬ್ಬ ಡಲ್ ಸ್ಟೂಡೆಂಟ್ನ ತಗೊಂಡು ಅವನಿಗೆ ಒಂದು 20 ದಿವಸನೋ ಒಂದು ತಿಂಗಳು ಇದು ಮಾಡಾದ್ಮೇಲೆ ಅವನು
ಓದಿನೊಳಗೂ ಉತ್ತಮ ಮಟ್ಟ ತೋರ್ತಾ ಇದ್ದಾನೆ. ಹ್ಮ್. ಬೇರೆ ಇತರ ಚಟುವಟಿಕೆಗಳಿಗೂ ಇರೋದಕ್ಕೆ ಒಳ್ಳೆ ಇದು ಮಾಡ್ತದೆ. ಆಮೇಲೆ ಕೆಲವರು ಈ ಡ್ರಗ್ಸ್ ಮತ್ತು ಇದು ಏನು ಮದ್ಯಪಾನ ಇಂಥ ಇವರಿದ್ದಾರೆ, ಅವ್ರಿಗೆಲ್ಲ ನಾವು ಒಂದು ಶಾಲೆ ಏರ್ಪಡಿಸಿ ಒಂದು 3 ವಾರ ಅವರಿಗೆ ಟ್ರೈನ್ ಅಪ್ ಮಾಡಿ ಇದೆಲ್ಲ ಮಾಡಿದರೆ ಅವರು ಅದರಿಂದ ಹೊರ ಬಂದಿದ್ದಾರೆ. ಅಂದರೆ ಇದು ಫೋಕಸ್ಗೆ ಹೆಲ್ಪ್ ಮಾಡುತ್ತೆ, ಆರೋಗ್ಯಕರ ಜೀವನಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಕೊಂಡು. ಸೊ ಗ್ರಾಮ ರಾಜ್ಯದ ಬಗ್ಗೆ ಈಗ ನಿಮ್ಮ ಅನುಭವ ಹೇಳೋದಾದರೆ ಕೊನೆಯದಾಗಿ ಒಂದೆರಡು ಮಾತುಗಳು. ಗ್ರಾಮ ರಾಜ್ಯ ತುಂಬ ಉಪಯುಕ್ತ. ಇದು ಇನ್ನೂ ಹೆಚ್ಚಿಗೆ ಬೆಳೀಬೇಕು. ಇಂಥ ಸಂಸ್ಥೆ ಎಲ್ಲ ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರ, ಎಸ್ಪೆಷಲಿ ಸಿಟಿಯೊಳಗೆ ಇನ್ನೂ ಬೆಳಿಬೇಕು. ಪ್ರತಿ ಮನೆ ಕೂಡ ವಿಷಮುಕ್ತ ಆಗಬೇಕು ಅನ್ನೋದು ಕೂಡ ಸಂಸ್ಥೆಯ ಉದ್ದೇಶವೂ ಹೌದು. ನಿಮ್ಮ ಯೋಚನೆ ಕೂಡ ಅದೇ ರೀತಿ ಇದೆ. ಸೊ ನಿಮ್ಮ ಸಹಕಾರ ಕೂಡ ಬೇಕಿದೆ. ಖಂಡಿತ ಇದೆ. ಮಹಾತ್ಮ ಗಾಂಧಿಯವರು ಹೇಳಿದ್ದಿದ್ದಲ್ಲ ಗ್ರಾಮ ರಾಜ್ಯ ಯೋಜನೆ ಬಗ್ಗೆ, ಅವರು ಒತ್ತಿ ಹೇಳಿದ್ರು. ಹೌದು, ಖಂಡಿತ. ಸೊ ಹಾಗೆ ಸಂಸ್ಥೆ ಕೂಡ ಬೆಳಿಬೇಕು, ಹಾಗೆ ನಿಮ್ಮ ಫೆಡರೇಷನ್ ಕೂಡ ಇನ್ನಷ್ಟು ಜನರಿಗೆ ತಲುಪಲಿ, ಇನ್ನಷ್ಟು ದೇಶಗಳಲ್ಲಿ ಹಬ್ಬಲಿ, ಇನ್ನಷ್ಟು ಬೆಂಬಲ ಸಿಗಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೊಂದು ಚಿಕ್ಕ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಸಂಸ್ಥೆಗೂ ನನ್ನ ವಂದನೆ. ಸೊ ಇದು ಈ ಹೊತ್ತಿನ ವಿಷಮುಕ್ತ ಅಡುಗೆ ಮುಕ್ತ ಮಾತು ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.